ಅವರೆಲ್ಲ ದಯವಿಟ್ಟು ಕೇಳಿಸ್ಕೋಬೇಕು. ಉತ್ತರ ಕೇಳಿಸ್ಕೊಳ್ಳಿ. ರಜಾಕ್ ಅವ್ರು ಮಾತಾಡಿ. ಹಿಂದೇನೂ ಆಗಿರ್ಲಿ, ಇವತ್ತಾದ್ರೂ ಆಗಿರ್ಲಿ, ನಾಳೆನೂ ಆಗಿರ್ಲಿ, ಯಾವತ್ತಿಗೂ ಕೂಡ ಮುಸಲ್ಮಾನ್ ಈ ದೇಶದಲ್ಲಿ ಖತ್ರೆ ಮೇ ನಹೀ ಹೈ. ಏನೆಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅದು ನೀವು ಯುವಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ಶಾಂತಿಯಾಗಿ ರಾಜ್ಯದಲ್ಲಿ ಬಾಳಕ್ಕೆ ತುಂಬ ಸುಲಭ ಆಗುತ್ತೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಮುಸ್ಲಿಂ ಮುಖಂಡರಲ್ಲಿ ನಿಮ್ಮಿಬ್ಬರಲ್ಲಿ ಒಂದು ಪ್ರಶ್ನೆ. ನಿಮ್ಮ ಧರ್ಮದ ಒಂದು ಮೆರವಣಿಗೆಗೆ ಹೋಗೋ ಹೊತ್ತಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಜಾಸ್ತಿ ಪಾಕಿಸ್ತಾನ್ ಕಡೆ ನೀವು ಜಾಸ್ತಿ ಸಪೋರ್ಟ್ ಮಾಡ್ತಾ ಇರ್ತೀರಾ. ಇಲ್ಲಿ ಭಾರತದಲ್ಲಿದ್ದು ಇಲ್ಲಿ ಅನ್ನ ತಿಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀರಾ. ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಕೊಡಿ. ನೀವು ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಕೊಡಿ. ನೀವು ಅದಕ್ಕೆ ಯಾರಾದ್ರೆ ಪೂರ್ಣ ಹೇಳೋದನ್ನ ಕೇಳಿ. ಅದೆಲ್ಲ ನೀವು ಮಾಡಿದ್ಮೇಲೆ ಪಾಕಿಸ್ತಾನ ಜಿಂದ ಬಂದೋದಕ್ಕೆ ನೀವು ಮುಖಂಡರುಗಳು ಯಾರಾದ್ರೂ ಒಂದು ಏನಾದ್ರು ಉತ್ತರ ಕೊಡ್ತೀರಾ? ನೀವೇ ಹೇಳಿ. ರಜಾಕ್ ಅವರು ಹಾಗೆ ಪಾಷಾ ಅವರು ಹೇಳಿ, ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನ ಪರವಾದ ಘೋಷಣೆಗಳನ್ನ ಕೂಗುವವರಿಗೆ ಈ ವೇದಿಕೆ ಮೂಲಕ ನೀವಿಬ್ರು ಕೊಡೋ ಸಂದೇಶ ಏನು? ಪಾಷಾ ಅವ್ರು ಹೇಳಿ, ಅದಾದ್ಮೇಲೆ ರಜಾಕ್. ತಪ್ಪು ಅದು ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಜೈಲ್ಗೆ ಹಾಕ್ಬೇಕು, UAP ಹಾಕ್ಬಿಟ್ಟು ಅವ್ನಿಗೆ ಜೈಲ್ನಲ್ಲಿ ಹಾಕ್ಬೇಕು. ಅಂದ್ರೆ ನಾವು ಮುಸಲ್ಮಾನು ಯಾವತ್ತೂ ಪಾಕಿಸ್ತಾನ ಸಪೋರ್ಟ್ ಮಾಡಲ್ಲ. ನಾವು ಅಲ್ಲಿ ಮ್ಯಾಚ್ ಆಡಕ್ಕೆ ಕಳ್ಸಲಿಲ್ಲ. ನಾವು ಈಗ ನೋಡಿ, ಇಷ್ಟು ದೊಡ್ಡ ನಮ್ಮ ದೇಶ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ನಾಚಿಕೆ ಬರ್ಬೇಕು ಗೌರ್ಮೆಂಟ್ಗೆ. ಮ್ಯಾಚ್ ಆಡಕ್ಕೆ ಕಳ್ಸಿದಾರಲ್ಲ, ಅದು ಇದಾಗಲ್ವಾ? ಅದಕ್ಕೆ ಅಪೋಸ್ ಮಾಡ್ರಿ ನೀವು. ಮುಸ್ಲಿಂ ಧರ್ಮದಲ್ಲಿ ಒಂದು ದೊಡ್ಡ ಇದು ಸ್ಥಾನ ಅಂತ ಹೇಳಿದ್ರೆ ಪವಿತ್ರ ಖುರಾನಿಗೆ. ಅವನ ಜೀವನ ಯಾವ ಥರ ನಡಿಬೇಕು ಅನ್ನೋದು ಪವಿತ್ರ ಖುರಾನ್ ಹೇಳಿದೆ. ಪವಿತ್ರ ಖುರಾನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ನೀನು ಯಾವ ದೇಶದಲ್ಲಿ ವಾಸ ಆಗ್ತೀಯೋ ಆ ದೇಶದ ಜೊತೆ ಗೌರವ, ಪ್ರೀತಿ, ಭಕ್ತಿ, ಪ್ರೇಮ ಇಲ್ಲ ಅಂತ ಹೇಳಿದ್ರೆ ನೀನು ಮುಸಲ್ಮಾನನೇ ಅಲ್ಲ. ಒಂದು ಪ್ರಶ್ನೆ ನಿಮಗೆ. ನೀವು OWC ಅವರು ಪ್ರಮಾಣ ವಚನ ತಗೊಳ್ಳುವಾಗ ಜೈ ಶ್ರೀರಾಮ್ ಅಂತ ಚೀರಿದ್ರು ಅಂತ ಹೇಳ್ತೀರಾ BJP MLA MP ಅವರು. ಆದರೆ ಅವರು ಒಂದು ಭಾರತೀಯ ಒಂದು ಪಾರ್ಲಿಮೆಂಟಲ್ಲಿನೇ ಜೈ ಪ್ಯಾಲೆಸ್ತೀನ್ ಅನ್ನೋದೆಷ್ಟು ಕರೆಕ್ಟು? ಹೇಳ್ಬೋದಲ್ಲ. ಪ್ರಪಂಚದ ಎಲ್ಲ ಫುಟ್ಬಾಲ್ ಪ್ಲೇಯರ್ಸ್, ಅಥ್ಲೀಟ್ಸ್, ದೊಡ್ಡ ಇವರು ಓಪನ್ ಆಗಿ ಸಪೋರ್ಟ್ ವ್ಯಕ್ತಪಡಿಸಿದ್ದಾರೆ. ಜೈ ಪ್ಯಾಲೆಸ್ತೀನ್ ಜಯ ಅಲ್ಲ, ಅವರಿಗೆ ಬೆಂಬಲ. ನಾನು ಹೇಳ್ತೀನಿ, ಜೈ ಪ್ಯಾಲೆಸ್ಟೈನ್, ಜೈ ನೋಡಿ. ಈಗ 500 ರೂಪಾಯಿ ನೋಟ್ ಮೇಲೆ ಐ ಲವ್ ಮೊಹಮ್ಮದ್ ಅಂತ ಹಾಕಿದ್ದಾರೆ ನೋಡಿ. ಸೆಕ್ಷನ್ 6 ಸಬ್ ಕ್ಲಾಸ್ 3 ಅಡಿ ರಿಸರ್ವ್ ಬ್ಯಾಂಕ್ ಅಡಿಯಲ್ಲಿ ಇದು ಮಾಡಬಾರ್ದು, ಕಾನೂನು ಬಾಹಿರ. ಇದನ್ನ ನೋಟ್ ಮೇಲೆ ಮೊಹಮ್ಮದ್ ಲವ್ ಅಂತ ಹೇಳಿ ಬರೆಯೋದು, ಹಾಗೆ ಅಶೋಕ ಎಂಬ್ಲಮ್ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಕಲ್ಲಲ್ಲಿ ಕುಟ್ಟೋದು, ಈ ರೀತಿಯ ಸಹಿಷ್ಣುತೆಯನ್ನ ಮೀರಿದ ವರ್ತನೆಗಳು, ಇದ್ರ ಬಗ್ಗೆ ಇವ್ರ ಪ್ರಶ್ನೆ ಮುಂದುವರಿಸಿ. ತಪ್ಪು ಯಾವತ್ತಿಗೂ ತಪ್ಪೇನೆ. ಅದೆಲ್ಲ ಮಾಡ್ಕೊಂಡ್ರೆ ಏನಾದ್ರು ಸಿಗುತ್ತಾ? ಅದರಿಂದ ದೇಶ ಉದ್ಧಾರ ಆಗುತ್ತಾ? ರಾಜ್ಯ ಉದ್ಧಾರ ಆಗುತ್ತಾ? ನಾವು ಉದ್ಧಾರ ಆಗ್ತೀವ? ನೀವು ಉದ್ಧಾರ ಆಗ್ತೀರಾ? ಏನೂ ಇಲ್ಲ. ಯಾವನೋ ಒಬ್ಬ ಇಡಿಯಟ್ ಎಲ್ಲೋ ಕೂತ್ಕೊಂಡು ಏನೋ ಒಂದು ಮಾಡಿದ್ದಕ್ಕೆ ಇಡೀ ಸಮುದಾಯಕ್ಕೆ ಇವತ್ತು ನೀವು ಕೇಳ್ತಿರೋ ಪ್ರಶ್ನೆ ಇದು. ನಮ್ಮನ್ನ ತಲೆ ತಗ್ಗಿಸುವ ಒಂದು ಸಂದರ್ಭಕ್ಕೆ ತಂದ ಒಂದು ವ್ಯಕ್ತಿ ಅವನೊಬ್ಬ ಮುಸಲ್ಮಾನನ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಕಾಂತ್, ದೊಡ್ಡ ಹಿಪೋಕ್ರಸಿ ನೋಡಿ. ಒಂದನೇದಾಗಿ ಹಜರತ್ ಬಲ್ ಮಸೀದ್, ಇವರು ಯಾರಾದರೂ ಒಪ್ತಾರ? ಒಂದು ಪ್ರವಾದಿಯವರ ಒಂದು ಕೂದಲು ಅದು ಅಲ್ಲಿದೆ ಅಂತ ಒಪ್ತಾರ? ಅದನ್ನ ಪೂಜಿಸುವಂತದ್ದು ಇವರ ಮೂರ್ತಿ ಪೂಜೆ ಇಲ್ಲ. ಅದನ್ನ ಇಟ್ಕೊಂಡು ಅದನ್ನೊಂದು ದರ್ಗಾ ಮಾಡಬಹುದಾ? ಅದರಲ್ಲಿ ನೋಡಿ, ಆ ಕೂದಲಿಗೆ ವಿರೋಧ ಇಲ್ಲ, ಆ ಕೂದಲಿಗೆ ವಿರೋಧ ಇಲ್ಲ. ರಾಷ್ಟ್ರೀಯ ಲಾಂಛನವನ್ನು ಹಾಕಬಾರದು. ಪೂರ್ತಿ ಕೇಳಿಸ್ಕೊಳ್ಳಿ. ಇಲ್ಲಿ ಕೇಳ್ರಿ, ನಾನು ಇಲ್ಲಿ ಶಾಫಿ ನನಗೆ ಮುಸಲ್ಮಾನ ಧರ್ಮದ ಬಗ್ಗೆ ಗೊತ್ತು. ನನಗೆ ವಿವೇಕಾನಂದ ಅವ್ರಿಗೆ ಪ್ರಶ್ನೆ. ಈಗಿನ ತಲೆಮಾರಿನ ಯುವಕರನ್ನ ಜನ್ಸಿಯಿಂದಾಗಿ ಆದ ವಿಚಾರಗಳು ಬೇರೆ ಬೇರೆ ದೇಶಗಳು ಕಣ್ಮುಂದೆ ಇರೋ ಸಂದರ್ಭದಲ್ಲಿ ಈ UP ವಿಚಾರದಲ್ಲೂ ಕೂಡ ಜನ್ಸಿ ಬಳಕೆ ಹೆಂಗಾಗಿದೆ ಅಂತ ಹೇಳಿ, ಅಲ್ಲೆಲ್ಲೋ ಬರೇಲಿ ಹಾಗೆ ಕಾನ್ಪುರದಲ್ಲಿ ನಡೆದಂತಹ ಘಟನೆ ಕ್ಷಣ ಮಾತ್ರದಲ್ಲಿ ಇಡೀ UPಗೆ ಹಬ್ಬುತ್ತೆ. ನೆರೆಯ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶಕ್ಕೆ ಹೋಗಿ ತೆಲಂಗಾಣ, ಆಂಧ್ರದಿಂದ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೆ ಇದರಲ್ಲಿ ಬಳಕೆ ಆಗ್ತಿರುವ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್
ಕ್ಷಣ ಮಾತ್ರದಲ್ಲಿ ಇದೆಲ್ಲವೂ ಕೂಡ ವೈರಲ್ ಆಗುತ್ತೆ ಅಂತಂದ್ರೆ ಇವ್ರು ಹೇಳ್ದಾಗೆ ಅಲ್ಲಿ ಯಾರೋ ಒಬ್ರು ಮಾಡಿದ್ರು ಬಿಟ್ಬಿಡೋಣ, ಇಲ್ಲಿ ಯಾರೋ ಒಬ್ರು ಕಲ್ಲೆಸೆದ್ರು ಬಿಟ್ಬಿಡೋಣ, ಇಷ್ಟು ಈಸಿಯಾಗಿ ಇಷ್ಟು ಲೈಟರ್ ಆಗಿ ಇದೆಯಾ ವಿಚಾರ ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ರಾಜಕೀಯ ಪಕ್ಷಗಳು ಮತ್ತು ಕೆಲವು ಸಂಘಟನೆಗಳಲ್ಲಿ ಏಜೆನ್ಸಿಗಳಿದ್ದಾರೆ, ಅಂದ್ರೆ ಏಜೆಂಟ್ಗಳು ಇಟ್ಕೊಂಡಿದ್ದಾರೆ, ₹2 ಏಜೆನ್ಸಿಗಳಂತಾರೆ. ಎಲ್ಲ ರಾಜಕೀಯ ಪಕ್ಷಗಳು ಇರುತ್ತೆ ಅಲ್ಲ, ಕರೆಕ್ಟ್ ಅಲ್ಲ. CAA ಇರುತ್ತೆ, ಪಾಕಿಸ್ತಾನದ ISI ಇರುತ್ತೆ, ಚೀನಾದ ಇನ್ನೊಂದಿರುತ್ತೆ. ಯಾಕೆಂದ್ರೆ ಅವರು ನಮ್ಮ ವಿರೋಧಿ ರಾಷ್ಟ್ರಗಳು, ನೆರೆಹೊರೆಯ ರಾಷ್ಟ್ರಗಳು ನಮ್ಮೊಳಗಡೆ. ಅದಕ್ಕೆ ನ್ಯಾಚುರಲ್ ಆಗಿ ಆ ತರದಲ್ಲಿ ಸ್ಪ್ರೆಡ್ ಮಾಡ್ತಾನೆ ಇರ್ತಾರೆ. ನಾವು ಆದಷ್ಟು ಅದನ್ನ ನಂಬರ್. ಲಡಾಖ್ನಲ್ಲಿ ಈಗ ಸೋನಮ್ ವಾಂಗ್ಚುಕ್ ಬಗ್ಗೆ ಚರ್ಚೆ ನಡೀತಾ ಇದೆ. ಯುನೈಟೆಡ್ ಫ್ರಂಟ್ ವರ್ಕ್ ಏನು ಡಿಪಾರ್ಟ್ಮೆಂಟ್ ಇದೆ ಅದು ನೇರವಾಗಿ ಚೀನಾದ ಅಡಿಯಿಂದ ಅಲ್ಲಿ ಅಕ್ಸೈ ಚೀನ್ ವಲಯದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳು ಲಡಾಖ್ನಲ್ಲಿ ಅನ್ರೆಸ್ಟ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. CAA, ISI ಇವರೆಲ್ಲ ಸೇರಿಕೊಂಡು ಭಾರತದ ಒಳಗಿರುವಂಥ ಅವರ ತುಂಬ ಎಸೆಟ್ಸ್ಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಅಮೆರಿಕಕ್ಕೆ ಭಾರತದಲ್ಲಿ ಒಂದು ರೆಜಿಮ್ ಚೇಂಜ್ ಆಗಬೇಕು, ಕಲರ್ ರೆವಲ್ಯೂಷನ್ಸ್ ನಾವೆಲ್ಲ ಮಾತಾಡ್ತೀವಲ್ಲ, ಅದಾಗತ್ತೆ ದೇಶದ ಒಳಗಡೆ. ಇಲ್ಲಿರುವಂಥ ಕೆಲವು ತಲೆ ಒಳಗಡೆ ಮೆದುಳು ಇಲ್ಲದಂಥ ಅಥವಾ ಜೋಂಬಿಗಳ ಥರ ಯಾರೋ ಒಬ್ಬ ಏನು ಹೇಳಿದ ಮೆಸೇಜ್ ಬಂದ ತಕ್ಷಣ ರಸ್ತೆಗೆ ಇಳಿದು ಬಿಡೋದು, ರಸ್ತೆಗಳನ್ನು ಜಾಮ್ ಮಾಡೋದು, ನನ್ನ ದೇಶ ನನ್ನ ಸ್ವತ್ತು ಅನ್ನುವಂಥ ಭಾವನೆ ಇಲ್ಲ. ಈ ಥರದವರಿದ್ದಾಗ ಒಂದು ಯಾವುದೋ ಪರಕೀಯ ವಿಲ್ಡರ್ ಹೇಳಿದಾಗೆ ಒಳಗಿನಿಂದ ನಾವು ದುರ್ಬಲರಾದಾಗ ಮಾತ್ರ ಒಳಗಿನ ಅವರೆಲ್ಲ ಮುಸಲ್ಮಾನರಲ್ಲ. ದಯವಿಟ್ಟು ಕೇಳಿಸ್ಕೋಬೇಕು, ನಾವು ಉತ್ತರ ಕೇಳಿಸ್ಕೊಳ್ಳಿ. ರಜಾಕ್ ಅವ್ರು ಮಾತಾಡಿ. ಹಿಂದೇನೂ ಆಗಿರ್ಲಿ, ಇವತ್ತಾದ್ರೂ ಆಗಿರ್ಲಿ, ನಾಳೆನೂ ಆಗಿರ್ಲಿ, ಯಾವತ್ತಿಗೂ ಕೂಡ ಮುಸಲ್ಮಾನ್ ಈ ದೇಶದಲ್ಲಿ ಖತ್ರೆ ಮೇ ನೈ ಹೈ. ಏನೆಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅದು ನೀವು ಯುವಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ಶಾಂತಿಯಾಗಿ ಈ ರಾಜ್ಯದಲ್ಲಿ ಬಾಳಕ್ಕೆ ತುಂಬ ಸುಲಭ ಆಗುತ್ತೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಮುಸ್ಲಿಂ ಮುಖಂಡರಲ್ಲಿ ನಿಮ್ಮಿಬ್ಬರಲ್ಲಿ ಒಂದು ಪ್ರಶ್ನೆ. ನಿಮ್ಮ ಧರ್ಮದ ಒಂದು ಮೆರವಣಿಗೆಗೆ ಹೋಗೋ ಹೊತ್ತಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಜಾಸ್ತಿ ಪಾಕಿಸ್ತಾನ್ ಕಡೆ ನೀವು ಜಾಸ್ತಿ ಸಪೋರ್ಟ್ ಮಾಡ್ತಾ ಇರ್ತೀರಾ. ಇಲ್ಲಿ ಭಾರತದಲ್ಲಿದ್ದು ಇಲ್ಲಿ ಅನ್ನ ತಿಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀರಾ. ಅವ್ರಿಗೆಲ್ಲ ಆಮೇಲೆ ಪಾಕಿಸ್ತಾನ ಗಲ್ಲು ಶಿಕ್ಷೆ ಕೊಡಿ ನೀವು. ಧ್ವಜ ಹಾರಿಸ್ತೀರಾ. ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಕೊಡಿ ನೀವು. ನೀವು ಅದಕ್ಕೆ ಯಾರಾದ್ರೆ ಪೂರ್ಣ ಹೇಳೋದನ್ನ ಕೇಳಿ. ಅದೆಲ್ಲ ನೀವು ಮಾಡಿದ್ಮೇಲೆ ಪಾಕಿಸ್ತಾನ ಜಿಂದ ಬಂದವರಿಗೆ ನೀವು ಮುಖಂಡರುಗಳು ಯಾರಾದ್ರೂ ಒಂದು ಏನಾದ್ರು ಉತ್ತರ ಕೊಡ್ತೀರಾ ನೀವು? ಪಾಷಾ ಅವರೇ ನೀವೇ ಹೇಳಿ, ರಜಾಕ್ ಅವರು ಹಾಗೆ ಪಾಷಾ ಅವರು ಹೇಳಿ, ಭಾರತದಲ್ಲಿ ಇಟ್ಕೊಂಡು ಪಾಕಿಸ್ತಾನ ಪರವಾದ ಘೋಷಣೆಗಳನ್ನ ಕೂಗುವವರಿಗೆ ಈ ವೇದಿಕೆ ಮೂಲಕ ನೀವಿಬ್ರು ಕೊಡೋ ಸಂದೇಶ ಏನು? ಪಾಷಾ ಅವ್ರು ಹೇಳಿ, ಅದಾದ್ಮೇಲೆ ರಜಾಕ್. ತಪ್ಪು ಅದು ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಜೈಲ್ಗೆ ಹಾಕ್ಬೇಕು, UAP ಹಾಕ್ಬಿಟ್ಟು ಅವ್ನಿಗೆ ಜೈಲ್ನಲ್ಲಿ ಹಾಕ್ಬೇಕು. ಅಂದ್ರೆ ನಾವು ಮುಸಲ್ಮಾನು ಯಾವತ್ತೂ ಪಾಕಿಸ್ತಾನ ಸಪೋರ್ಟ್ ಮಾಡಲ್ಲ. ನಾವು ಅಲ್ಲಿ ಮ್ಯಾಚ್ ಆಡಕ್ಕೆ ಕಳಿಸ್ಲಿಲ್ಲ ನಾವು. ಈಗ ನೋಡಿ, ಇಷ್ಟು ದೊಡ್ಡ ನಮ್ಮ ದೇಶ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ನಾಚಿಕೆ ಬರಬೇಕು ಗೌರ್ಮೆಂಟ್ಗೆ. ಮ್ಯಾಚ್ ಆಡಕ್ಕೆ ಕಳ್ಸಿದಾರಲ್ಲ, ಅದು ಇದಾಗಲ್ವಾ? ಅದಕ್ಕೆ ಅಪೋಸ್ ಮಾಡ್ರಿ ನೀವು. ಮುಸ್ಲಿಂ ಧರ್ಮದಲ್ಲಿ ಒಂದು ದೊಡ್ಡ ಇದು ಸ್ಥಾನ ಅಂತ ಹೇಳಿದ್ರೆ ಪವಿತ್ರ ಖುರಾನಿಗೆ. ಅವನ ಜೀವನ ಯಾವ ಥರ ನಡಿಬೇಕು ಅನ್ನೋದು ಪವಿತ್ರ ಖುರಾನ್ ಹೇಳಿದೆ. ಪವಿತ್ರ ಖುರಾನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ನೀನು ಯಾವ ದೇಶದಲ್ಲಿ ವಾಸ ಆಗ್ತೀಯೋ ಆ ದೇಶದ ಜೊತೆ ಗೌರವ, ಪ್ರೀತಿ, ಭಕ್ತಿ, ಪ್ರೇಮ ಇಲ್ಲ ಅಂತ ಹೇಳಿದ್ರೆ ನೀನು ಮುಸಲ್ಮಾನನೇ ಅಲ್ಲ. ಒಂದು ಪ್ರಶ್ನೆ ನಿಮಗೆ, ನೀವು OWC ಅವ್ರ ಪ್ರಮಾಣ ವಚನ ತಗೊಳ್ಳುವಾಗ ಜೈ ಶ್ರೀರಾಮ್ ಅಂತ ತೀರಿದ್ರು ಅಂತ ಹೇಳ್ತೀರಾ BJP MLA MP ಅವರು. ಆದರೆ ಅವರು ಒಂದು ಭಾರತೀಯ ಒಂದು ಪಾರ್ಲಿಮೆಂಟಲ್ಲಿನೇ ಜೈ ಪ್ಯಾಲೆಸ್ತೀನ್ ಅನ್ನೋದೆಷ್ಟು ಕರೆಕ್ಟು? ಹೇಳ್ಬೋದಲ್ಲ? ಪ್ರಪಂಚದ ಎಲ್ಲ ಫುಟ್ಬಾಲ್ ಪ್ಲೇಯರ್ಸ್, ಅಥ್ಲೀಟ್ಸ್, ದೊಡ್ಡ ಇವರು ಓಪನ್ ಆಗಿ ಸಪೋರ್ಟ್ ವ್ಯಕ್ತಪಡಿಸಿದ್ದಾರೆ. ಜೈ ಪ್ಯಾಲೆಸ್ಟೈನ್ ಪ್ಯಾಲೆಸ್ಟೈನ್ ಜಯ ಅಲ್ಲ, ಅವರಿಗೆ ಬೆಂಬಲ. ನಾನು ಹೇಳ್ತೀನಿ, ಜೈ ಪ್ಯಾಲೆಸ್ಟೈನ್, ಜೈ ಪ್ಯಾಲೆಸ್ಟೈನ್, ನೋಡಿ, ಈಗ ₹500 ನೋಟ್ ಮೇಲೆ ಐ ಲವ್ ಮೊಹಮ್ಮದ್ ಅಂತ ಹಾಕಿದ್ದಾರೆ ನೋಡಿ. ಸೆಕ್ಷನ್ 6 ಸಬ್ ಕ್ಲಾಸ್ 3 ಅಡಿ ರಿಸರ್ವ್ ಬ್ಯಾಂಕ್ ಅಡಿಯಲ್ಲಿ ಇದು ಮಾಡಬಾರ್ದು, ಕಾನೂನು ಬಾಹಿರ. ಇದನ್ನ ನೋಟ್ ಮೇಲೆ ಮೊಹಮ್ಮದ್ ಲವ್ ಅಂತ ಹೇಳಿ ಬರೆಯೋದು, ಹಾಗೆ ಅಶೋಕ ಎಂಬ್ಲಮ್ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಕಲ್ಲಲ್ಲಿ ಕುಟ್ಟೋದು, ಈ ರೀತಿಯ ಸಹಿಷ್ಣುತೆಯನ್ನ ಮೀರಿದ ವರ್ತನೆಗಳು, ಇದ್ರ ಬಗ್ಗೆ ಇವ್ರ ಪ್ರಶ್ನೆ ಮುಂದುವರಿಸಿ. ತಪ್ಪು ಯಾವತ್ತಿಗೂ ತಪ್ಪೇನೆ. ಅದೆಲ್ಲ ಮಾಡ್ಕೊಂಡ್ರೆ ಏನಾದ್ರು ಸಿಗುತ್ತಾ? ಅದರಿಂದ ದೇಶ ಉದ್ಧಾರ ಆಗುತ್ತಾ? ರಾಜ್ಯ ಉದ್ಧಾರ ಆಗುತ್ತಾ? ನಾವು ಉದ್ಧಾರ ಆಗ್ತೀವ? ನೀವು ಉದ್ಧಾರ ಆಗ್ತೀರಾ? ಏನೂ ಇಲ್ಲ. ಯಾವನೋ ಒಬ್ಬ ಇಡಿಯಟ್ ಎಲ್ಲೋ ಕೂತ್ಕೊಂಡು ಏನೋ ಒಂದು ಮಾಡಿದ್ದಕ್ಕೆ
ಇಡೀ ಸಮುದಾಯಕ್ಕೆ ಇವತ್ತು ನೀವು ಕೇಳ್ತಿರೋ ಪ್ರಶ್ನೆ ಇದು. ನಮ್ಮನ್ನ ತಲೆ ತಗ್ಗಿಸುವ ಒಂದು ಸಂದರ್ಭಕ್ಕೆ ತಂದ ಒಂದು ವ್ಯಕ್ತಿ ಅವನೊಬ್ಬ ಮುಸಲ್ಮಾನನ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು. ಶ್ರೀಕಾಂತ್ ಅವ್ರೆ. ದೊಡ್ಡ ಹಿಪೋಕ್ರಸಿ ನೋಡಿ. ಒಂದನೇದಾಗಿ ಹಜರತ್ ಬಲ್ ಮಸೀದ್, ಇವರು ಯಾರಾದರೂ ಒಪ್ತಾರ? ಒಂದು ಪ್ರವಾದಿಯವರ ಒಂದು ಕೂದಲು ಅದು ಅಲ್ಲಿದೆ ಅಂತ ಒಪ್ತಾರ? ಅದನ್ನ ಪೂಜಿಸುವಂತದ್ದು ಇವರ ಮೂರ್ತಿ ಪೂಜೆ ಇಲ್ಲ. ಅದನ್ನ ಇಟ್ಕೊಂಡು ಅದನ್ನೊಂದು ದರ್ಗಾ ಮಾಡಬಹುದಾ? ಅದರಲ್ಲಿ ನೋಡಿ ಆ ಕೂದಲಿಗೆ ವಿರೋಧ ಇಲ್ಲ, ಆ ಕೂದಲಿಗೆ ವಿರೋಧ ಇಲ್ಲ. ರಾಷ್ಟ್ರೀಯ ಲಾಂಛನವನ್ನು ಹಾಕಬಾರದು. ರಾಷ್ಟ್ರೀಯ ಲಾಂಛನವನ್ನು ಹಾಕಿದ್ರೆ ಮೂರ್ತಿ ಪೂಜೆ. ಕೇಳಿಸ್ಕೊಳ್ಳಿ, ಅಲ್ಲ ಪೂರ್ತಿ ಕೇಳಿಸ್ಕೊಳ್ಳಿ. ಇಲ್ಲಿ ಕೇಳ್ರಿ, ನೀವು ಮುಸಲ್ಮಾನ, ನಾನು ಇಲ್ಲಿ ಶಾಫಿ ಇಸ್ಮಾಯಿಲನ್ನ ತಂದು ನಿಲ್ಲಿಸ್ತೀನಿ. ನನಗೆ ಮುಸಲ್ಮಾನ ಧರ್ಮದ ಬಗ್ಗೆ ಗೊತ್ತು. ನನಗೆ ಜೋ ಕಡಾ ಹೋ ಜೋ ಪಡಾ ಹೋ ಉಸ್ಕೋ ಪೂಜನ नहीं है. ಮಾಡಬಾರದು. ವಿವೇಕಾನಂದ ಅವ್ರಿಗೆ ಪ್ರಶ್ನೆ, ಈಗಿನ ತಲೆಮಾರಿನ ಯುವಕರನ್ನ ಜನ್ಸಿಯಿಂದಾಗಿ ಆದ ವಿಚಾರಗಳು ಬೇರೆ ಬೇರೆ ದೇಶಗಳು ಕಣ್ಮುಂದೆ ಇರೋ ಸಂದರ್ಭದಲ್ಲಿ ಈ UP ವಿಚಾರದಲ್ಲೂ ಕೂಡ ಜೆನ್ಸಿ ಬಳಕೆ ಹೆಂಗಾಗಿದೆ ಅಂತ ಹೇಳಿ. ಅಲ್ಲೆಲ್ಲೋ ಬರೇಲಿ ಹಾಗೆ ಕಾನ್ಪುರದಲ್ಲಿ ನಡೆದಂತಹ ಘಟನೆ ಕ್ಷಣ ಮಾತ್ರದಲ್ಲಿ ಇಡೀ UPಗೆ ಹಬ್ಬುತ್ತೆ. ನೆರೆಯ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶಕ್ಕೆ ಹೋಗಿ ತೆಲಂಗಾಣ, ಆಂಧ್ರದಿಂದ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೆ ಇದರಲ್ಲಿ ಬಳಕೆ ಆಗ್ತಿರುವ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್ ಕ್ಷಣ ಮಾತ್ರದಲ್ಲಿ ಇದೆಲ್ಲವೂ ಕೂಡ ವೈರಲ್ ಆಗುತ್ತೆ ಅಂತಂದ್ರೆ ಇವ್ರು ಹೇಳ್ದಾಗೆ ಅಲ್ಲಿ ಯಾರೋ ಒಬ್ರು ಮಾಡಿದ್ರು ಬಿಟ್ಬಿಡೋಣ, ಇಲ್ಲಿ ಯಾರೋ ಒಬ್ರು ಕಲ್ಲೆಸೆದ್ರು ಬಿಟ್ಬಿಡೋಣ, ಇಷ್ಟು ಈಸಿಯಾಗಿ ಇಷ್ಟು ಲೈಟರ್ ಆಗಿ ಇದೆಯಾ ವಿಚಾರ ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ರಾಜಕೀಯ ಪಕ್ಷಗಳು ಮತ್ತು ಕೆಲವು ಸಂಘಟನೆಗಳಲ್ಲಿ ಏಜೆನ್ಸಿಗಳಿದ್ದಾರೆ, ಅಂದ್ರೆ ಏಜೆಂಟ್ಗಳನ್ನ ಇಟ್ಕೊಂಡಿದ್ದಾರೆ. ₹2 ಏಜೆನ್ಸಿಗಳಂತಾರೆ. ಎಲ್ಲ ರಾಜಕೀಯ ಪಕ್ಷಗಳು ಇರುತ್ತೆ. ಅಲ್ಲ ಕರೆಕ್ಟ್ ಅಲ್ಲ, CAA ಇರುತ್ತೆ, ಪಾಕಿಸ್ತಾನದ ISI ಇರುತ್ತೆ, ಚೀನಾದ ಇನ್ನೊಂದಿರುತ್ತೆ. ಯಾಕೆಂದ್ರೆ ಅವರು ನಮ್ಮ ವಿರೋಧಿ ರಾಷ್ಟ್ರಗಳು, ನೆರೆಹೊರೆಯ ರಾಷ್ಟ್ರಗಳು ನಮ್ಮೊಳಗಡೆ. ಅದಕ್ಕೆ ನ್ಯಾಚುರಲ್ ಆಗಿ ಆ ತರದಲ್ಲಿ ಸ್ಪ್ರೆಡ್ ಮಾಡ್ತಾನೆ ಇರ್ತಾರೆ. ನಾವು ಆದಷ್ಟು ಅದನ್ನ ನಂಬರ್. ಲಡಾಖ್ನಲ್ಲಿ ಈಗ ಸೋನಮ್ ವಾಂಗ್ಚುಕ್ ಬಗ್ಗೆ ಚರ್ಚೆ ನಡೀತಾ ಇದೆ. ಯುನೈಟೆಡ್ ಫ್ರಂಟ್ ವರ್ಕ್ ಏನು ಡಿಪಾರ್ಟ್ಮೆಂಟ್ ಇದೆ ಅದು ನೇರವಾಗಿ ಚೀನಾದ ಅಡಿಯಿಂದ ಅಲ್ಲಿ ಅಕ್ಸೈ ಚೀನ್ ವಲಯದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳು ಲಡಾಖ್ನಲ್ಲಿ ಅನ್ರೆಸ್ಟ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. CAA, ISI ಇವರೆಲ್ಲ ಸೇರಿಕೊಂಡು ಭಾರತದ ಒಳಗಿರುವಂಥ ಅವರ ತುಂಬ ಎಸೆಟ್ಸ್ಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಅಮೆರಿಕಕ್ಕೆ ಭಾರತದಲ್ಲಿ ಒಂದು ರೆಜಿಮ್ ಚೇಂಜ್ ಆಗಬೇಕು, ಕಲರ್ ರೆವಲ್ಯೂಷನ್ಸ್ ನಾವೆಲ್ಲ ಮಾತಾಡ್ತೀವಲ್ಲ, ಅದಾಗತ್ತೆ ದೇಶದ ಒಳಗಡೆ. ಇಲ್ಲಿರುವಂಥ ಕೆಲವು ತಲೆ ಒಳಗಡೆ ಮೆದುಳು ಇಲ್ಲದಂಥ ಅಥವಾ ಜೋಂಬಿಗಳ ಥರ ಯಾರೋ ಒಬ್ಬ ಏನು ಹೇಳಿದ ಮೆಸೇಜ್ ಬಂದ ತಕ್ಷಣ ರಸ್ತೆಗೆ ಇಳಿದು ಬಿಡೋದು, ರಸ್ತೆಗಳನ್ನು ಜಾಮ್ ಮಾಡೋದು, ನನ್ನ ದೇಶ ನನ್ನ ಸ್ವತ್ತು ಅನ್ನುವಂಥ ಭಾವನೆ ಇಲ್ಲ. ಈ ಥರದವ್ರು ಇದ್ದಾಗ ಒಂದು ಯಾವುದೋ ಪರಕೀಯ ವಿಲ್ಡರ್ ಅಂತ ಹೇಳಿದಾಗೆ ಒಳಗಿನಿಂದ ನಾವು ದುರ್ಬಲರಾದಾಗ ಮಾತ್ರ ಒಳಗೆ